ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಕೊಡುವುದಕ್ಕೆ ಸಜ್ಜಾಗಲಾಗಿದೆ. ಬೆಂಗಳೂರಿನಲ್ಲಿ ಅವಳಿ ಸುರಂಗ ಮಾರ್ಗಕ್ಕೆ ಏಪ್ರಿಲ್ನಲ್ಲಿ ಟೆಂಡರ್ ಕರೆಯಲಾಗಿದೆ. ಎಸ್ಟಿ ಮಾಲ್, ಮೇಕ್ರಿ ವೃತ್ತ, ಚಾಲುಕ್ಯ ವೃತ್ತ, ಲಾಲ್ ಬಾಗ್ ಹಾಗೇನೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೆ ಸಾಗುವಂತ ಸುರಂಗಕ್ಕೆ ಟೆಂಡರ್ ಕರೆಯಲಾಗಿದೆ. ನೆಲಮಟ್ಟದಿಂದ 125 ಅಡಿ ಆಳದಲ್ಲಿ ಸುರಂಗ ಮಾರ್ಗ ನಿರ್ಮಾಣದ ಚಿಂತನೆ. ಸುರಂಗ ಮಾರ್ಗದ ಕಾಮಗಾರಿ ಪೂರ್ಣಕ್ಕೆ 5 ವರ್ಷದ ಗಡುವು ನೀಡಲಾಗಿದೆ. ಟೆಂಡರ್ ಪದ್ಧತಿ, ಸಂಪನ್ಮೂಲ ಕ್ರೋಢೀಕರಣಕ್ಕೆ ಸಲಹೆಯನ್ನು ಪಡೆಯುವುದಕ್ಕೆ ನಿರ್ಧರಿಸಲಾಗಿದೆ. ಕಾರ್ಯತಂತ್ರ ಸಲಹೆಗಾರ ಏಜೆನ್ಸಿ ನೇಮಕಕ್ಕೆ ಸರ್ಕಾರ ನಿರ್ಧರಿಸಲಾಗಿದೆ. ಬೆಂಗಳೂರಿನಲ್ಲಿ ಅತಿ ದೊಡ್ಡ ಸಮಸ್ಯೆ ಅಂತಂದ್ರೆ ಅದು ಟ್ರಾಫಿಕ್ ಜಾಮ್ ಸಮಸ್ಯೆ. ಸೊ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕೆಲವೊಮ್ಮೆ ಸದ್ದು ಆಗಿದ್ದು ಇದೆ, ಸುದ್ದಿ ಮಾಡಿದ್ದು ಇದೆ. ಸೊ ಹೀಗಿರಬೇಕಾದ್ರೆ ಇದಕ್ಕೊಂದು ಆದಷ್ಟು ಬೇಗ ಮುಕ್ತಿ ಹಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿ ಬಾರಿಯೂ ಕೂಡ ಚಿಂತನೆಯನ್ನು ನಡೆಸಲಾಗುತ್ತೆ. ಏನಾದರೂ ಆಲ್ಟರ್ನೇಟಿವ್ ವ್ಯವಸ್ಥೆನ ಮಾಡಬಹುದಾ, ಏನೇನು ಚೇಂಜಸ್ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇದೀಗ ಅದೇ ರೀತಿಯಾಗಿ ಈ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ನೀಡೋದಕ್ಕೆ ಅಂತ ಸಜ್ಜಾಗಲಾಗಿದೆ. ಬೆಂಗಳೂರಿನಲ್ಲಿ ಅವಳಿ ಸುರಂಗ ಮಾರ್ಗಕ್ಕೆ ಏಪ್ರಿಲ್ನಲ್ಲಿ ಟೆಂಡರ್ ಕರೆಯಲಾಗುತ್ತೆ. ಎಸ್ಟಿ ಮಾಲ್, ಮೇಕ್ರಿ ವೃತ್ತ, ಚಾಲುಕ್ಯ ವೃತ್ತ ಹಾಗೆಯೇ ಲಾಲ್ ಬಾಗು, ಅದರ ಜೊತೆಗೆ ಸಿಲ್ಕ್ ಬೋರ್ಡು ಜಂಕ್ಷನ್ ವರೆಗೆ ಸಾಗುವಂತ ಸುರಂಗಕ್ಕೆ ಟೆಂಡರ್ ಅನ್ನು ಕರೆಯುವುದಕ್ಕೆ ನಿರ್ಧರಿಸಲಾಗಿದೆ. ಕಾರ್ಯತಂತ್ರ ಸಲಹೆಗಾರ ಏಜೆನ್ಸಿ ನೇಮಕಕ್ಕೆ ಇದೀಗ ಸರ್ಕಾರ ನಿರ್ಧರಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ. ಹೇಗಾದ್ರೂ ಮಾಡಿ ಈ ಬೆಂಗಳೂರಿನಲ್ಲಿ ರಾಜಧಾನಿಯಲ್ಲಿ ಈ ಟ್ರಾಫಿಕ್ ಅನ್ನುವಂಥ ಸಮಸ್ಯೆಗೆ ಏನಿದೆ ಅದಕ್ಕೆ ಸಾಕಷ್ಟು ಜನ ಬಳಲಿ ಬೆಂಡಾಗಿ ಹೋಗ್ಬಿಟ್ಟಿದ್ದಾರೆ. ಇದಕ್ಕೊಂದು ಮುಕ್ತಿ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡಲಾಗ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ, ಕುತೂಹಲನೂ ಇದೆ. ಹೆವಿ ಟ್ರಾಫಿಕ್ ಇರುವಂತಹ ಒಂದು ಜಂಕ್ಷನ್ಸ್ಗಳು ಏನಿದೆ, ಈ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೆ ಸಾಗುವಂಥ ಸುರಂಗಕ್ಕೆ ಈ ಟೆಂಡರ್ ಅನ್ನು ಕರೆಯುವುದಕ್ಕೆ ನಿರ್ಧರಿಸಿರೋದು.